ಸ್ನೇಹಿತನ ಮನೆಯಲ್ಲಿ ಶುಕ್ರನೊಟ್ಟಿಗೆ ಇದ್ದಾನೆ. ಬುಧ ಶುಕ್ರರ ಸಂಯೋಗ ಲಕ್ಷ್ಮೀನಾರಾಯಣ ಯೋಗ ಆಯಿತು. ಆದರೆ ಆ ರವಿ ಅಲ್ಲಿ ಬಂದಿರೋದ್ರಿಂದ ಆ ರವಿಯಲ್ಲಿ ಇವರಿಬ್ಬರು ಗ್ರಹರು ಯುತಿ ಆಗ್ತಾರೆ, ಅಂದರೆ ಅಸ್ತರಾಗ್ತಾರೆ. ಈ ಎರಡು ಗ್ರಹರು ಅಸ್ತರಾಗ್ತಾರೆ. ಆದರೆ 1 2 3 4 5 6 7 8 9 10 11ದಲ್ಲಿ ಗುರು ಇದ್ದಾನೆ. ಕುಂಭದಲ್ಲಿ ಗುರು ಇರೋದ್ರಿಂದ ಖಂಡಿತ 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 ಡಿ ಕೆ ಶಿವರಿಗೆ ಗುರುವಿನ ಅನುಗ್ರಹ ಬಂದೇ ಬರುತ್ತೆ. ಶುಭ ಏಕಾದಶ ಸ್ಥಾನ ಫಲ ಅವಾಪ್ತ್ಯರ್ಥಂ ಅಂತ ಹೇಳ್ತಾರೆ. ಏಕಾದಶದಲ್ಲಿ ಗುರು ಬಂದು ಕುಂಭದಲ್ಲಿ ಕುತ್ಕೊಂಡಿದ್ದ ಕುಂಭಗುರು ಬಹಳ ವಿಶೇಷವಾದ ಗುರು. ಗುರುವಿನ ಅನುಗ್ರಹ ಒಂದು ವಿಶೇಷ ರೀತಿಯಲ್ಲಿ ಆಗತ್ತೆ. ಇವರ ಆ ಕುರ್ಚಿಗೆ ಯಾರು ಅಡ್ಡ ಇದ್ದಾರೋ ಅವರನ್ನು ಹೇಗೆ ಸರಗಿಸಬೇಕು ಅಂತ ಏನು ಒಂದು ನಡೆಯುತ್ತಲ್ಲ ಆ ಸನ್ನಿವೇಶ, ಅದನ್ನು ಗುರುವೇ ಕ್ರಿಯೇಟ್ ಮಾಡುತ್ತೆ. ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಖಂಡಿತ ಅವರಿಗೆ ಆ ಸೀಟು ಮೇಲೆ ಕುತ್ಕೊಂಡು ಅವರು ಆಡಳಿತ ನಡೆಸೋ ಯೋಗ ಅವರಿಗೆ ಬಂದೇ ಬರುತ್ತೆ, ಬಂದೇ ಬರುತ್ತೆ, ಬಂದೇ ಬರುತ್ತೆ. ಮಾತಾಜಿ ಯಾವಾಗ ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದೀವಿ. ಈಗ ನೋಡಮ್ಮ, ಇದೇ ಅವರ ಕುಂಡಲಿ ಆಗಿದ್ದರೆ ಲಗ್ನದಿಂದ ಈಗ ಷಷ್ಠದಲ್ಲಿ ಚಂದ್ರ ಇದ್ದಾನೆ. 1 2 3 4 5 6ರಲ್ಲಿ ಚಂದ್ರ ಇದ್ದಾನೆ. ಚಂದ್ರನಿಂದ ನಾವು ಎಣಿಕೆ ಮಾಡಿಕೊಂಡಾಗ ಅವ್ರದ್ದು ಕನ್ಯಾ ರಾಶಿ ಅಂತ ಇಲ್ಲಿ ತೋರಿಸ್ತಾ ಇದೆ. ಈ ಚಂದ್ರನಿಂದ ನಾವು ಎಣಿಕೆ ಮಾಡಿಕೊಂಡಾಗ 2018 ಕಳೆದು 24ರಲ್ಲಿ ಅವರಿಗೆ ಪಂಚಮ ಶನಿ ನಡೀತಾ ಇತ್ತು. ಪಂಚಮ ಶನಿ ತುಂಬ ತೊಂದರೆ. ಎಷ್ಟು ತೊಂದರೆ ಅಂತಂದರೆ, ಇದು ಕಾದ ಹೆಂಚಿನಲ್ಲಿ ನಾವು ನಡೆದಾಗ ಎಷ್ಟು ಸಂತೋಷ ಆಗುತ್ತೋ ಅಷ್ಟು ಸಂತೋಷ ಆಗತ್ತಂತೆ. ಪಾಪ ಅವರು ಅವಾಗ ನಡೆದ್ರಲ್ಲ. ಸ್ನೇಹಿತನ ಮನೆಯಲ್ಲಿ ಶುಕ್ರನೊಟ್ಟಿಗೆ ಇದ್ದಾನೆ. ಬುಧ ಶುಕ್ರರ ಸಂಯೋಗ ಲಕ್ಷ್ಮೀನಾರಾಯಣ ಯೋಗ ಆಯಿತು. ಆದರೆ ಆ ರವಿ ಅಲ್ಲಿ ಬಂದಿರೋದ್ರಿಂದ ಆ ರವಿಯಲ್ಲಿ ಇವರಿಬ್ಬರು ಗ್ರಹರು ಯುತಿ ಆಗ್ತಾರೆ, ಅಂದರೆ ಅಸ್ತರಾಗ್ತಾರೆ. ಈ ಎರಡು ಗ್ರಹರು ಅಸ್ತರಾಗ್ತಾರೆ. ಆದರೆ 1 2 3 4 5 6 7 8 9 10 11ದಲ್ಲಿ ಗುರು ಇದ್ದಾನೆ. ಕುಂಭದಲ್ಲಿ ಗುರು ಇರೋದ್ರಿಂದ ಖಂಡಿತ 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 ಡಿ ಕೆ ಶಿವರಿಗೆ ಗುರುವಿನ ಅನುಗ್ರಹ ಬಂದೇ ಬರುತ್ತೆ. ಶುಭ ಏಕಾದಶ ಸ್ಥಾನ ಫಲ ಅವಾಪ್ತ್ಯರ್ಥಂ ಅಂತ ಹೇಳ್ತಾರೆ. ಏಕಾದಶದಲ್ಲಿ ಗುರು ಬಂದು ಕುಂಭದಲ್ಲಿ ಕುತ್ಕೊಂಡಿದ್ದ ಕುಂಭಗುರು ಬಹಳ ವಿಶೇಷವಾದ ಗುರು. ಗುರುವಿನ ಅನುಗ್ರಹ ಒಂದು ವಿಶೇಷ ರೀತಿಯಲ್ಲಿ ಆಗತ್ತೆ. ಇವರ ಆ ಕುರ್ಚಿಗೆ ಯಾರು ಅಡ್ಡ ಇದ್ದಾರೋ ಅವರನ್ನು ಹೇಗೆ ಸರಗಿಸಬೇಕು ಅಂತ ಏನು ಒಂದು ನಡೆಯುತ್ತಲ್ಲ ಆ ಸನ್ನಿವೇಶ, ಅದನ್ನು ಗುರುವೇ ಕ್ರಿಯೇಟ್ ಮಾಡುತ್ತೆ. ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಖಂಡಿತ ಅವರಿಗೆ ಆ ಸೀಟು ಮೇಲೆ ಕುತ್ಕೊಂಡು ಅವರು ಆಡಳಿತ ನಡೆಸೋ ಯೋಗ ಅವರಿಗೆ ಬಂದೇ ಬರುತ್ತೆ, ಬಂದೇ ಬರುತ್ತೆ, ಬಂದೇ ಬರುತ್ತೆ. ಮಾತಾಜಿ ಯಾವಾಗ ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದೀವಿ. ಈಗ ನೋಡಮ್ಮ, ಇದೇ ಅವರ ಕುಂಡಲಿ ಆಗಿದ್ದರೆ ಲಗ್ನದಿಂದ ಈಗ ಷಷ್ಠದಲ್ಲಿ ಚಂದ್ರ ಇದ್ದಾನೆ. 1 2 3 4 5 6ರಲ್ಲಿ ಚಂದ್ರ ಇದ್ದಾನೆ. ಚಂದ್ರನಿಂದ ನಾವು ಎಣಿಕೆ ಮಾಡಿಕೊಂಡಾಗ ಅವ್ರದ್ದು ಕನ್ಯಾ ರಾಶಿ ಅಂತ ಇಲ್ಲಿ ತೋರಿಸ್ತಾ ಇದೆ. ಈ ಚಂದ್ರನಿಂದ ನಾವು ಎಣಿಕೆ ಮಾಡಿಕೊಂಡಾಗ 2018 ಕಳೆದು 24ರಲ್ಲಿ ಅವರಿಗೆ ಪಂಚಮ ಶನಿ ನಡೀತಾ ಇತ್ತು. ಪಂಚಮ ಶನಿ ತುಂಬ ತೊಂದರೆ. ಎಷ್ಟು ತೊಂದರೆ ಅಂತಂದರೆ, ಇದು ಕಾದ ಹೆಂಚಿನಲ್ಲಿ ನಾವು ನಡೆದಾಗ ಎಷ್ಟು ಸಂತೋಷ ಆಗುತ್ತೋ ಅಷ್ಟು ಸಂತೋಷ ಆಗತ್ತಂತೆ. ಪಾಪ ಅವರು ಅವಾಗ ನಡೆದ್ರಲ್ಲ.